ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶುಗರ್ ಬಗ್ಗೆ ಒಂದೆರಡು ಮಾಹಿತಿಯನ್ನು ತಿಳಿಸ್ತೀನಿ. ಓಕೆನಾ? ಇದು ಶುಗರ್ ಇದ್ದವರಿಗಂತ ಅಲ್ಲ, ಶುಗರ್ ಇಲ್ಲದೆ ಇದ್ದವರಿಗೂ ಕೂಡ ತುಂಬಾನೇ ಬೆಸ್ಟ್. ಈ ವಿಡಿಯೋ ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಈ ವಿಡಿಯೋ ಒಬ್ರು ನನ್ನ ಹತ್ರ ತುಂಬಾನೇ ರಿಕ್ವೆಸ್ಟ್ ಮಾಡಿದ್ರು, ಶುಗರ್ ಬಗ್ಗೆ ಏನಾದ್ರೂ ಹೇಳಿ, ಶುಗರ್ ಕಂಟ್ರೋಲ್ ಬಗ್ಗೆ ಹೇಳಿ, ಶುಗರ್ ಬಗ್ಗೆ ನೀವು ಮಾಹಿತಿ ಹೇಳಿ, ವಿಡಿಯೋ ಮಾಡಿ ಹಾಕಿ, ನಾವು ನೋಡ್ತೇವೆ, ನಮ್ಮ ಮನೇಲಿರುವವರಿಗೂ ಅನುಕೂಲ ಆಗತ್ತೆ ಅಂತ ಹೇಳಿದ್ರಲ್ವಾ. ನಿಮ್ಗೇನಾದ್ರೂ ಅದ್ರ ಬಗ್ಗೆ ಹೆಚ್ಚಿನ ವಿವರ ಗೊತ್ತಿದ್ರೆ ಶುಗರ್ ಬಗ್ಗೆ ನೀವು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ರು. ಅವರ ಮೇರೆಗೆ ನಾನು ಇವತ್ತು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ನನಗೆ ಗೊತ್ತಿರುವಂತಹ ವಿಷಯವನ್ನ ನಾನು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಓಕೆನಾ? ನಾನು ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ಹಾಗಿದ್ರೆ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತಲ್ವಾ, ನೀವು ಪಟ್ ಅಂತ ನೋಡ್ಬೋದು. ಶುಗರ್ ಹೇಗೆ ಬರುತ್ತೆ ಅಂದ್ರೆ, ಇದು ವಂಶ ಪಾರಂಪರಿಕವಾಗಿ ಬರುತ್ತೆ. ಓಕೆನಾ? ನಮ್ಮ ಮುತ್ತಜ್ಜ ತಾತ ಅವರಿಗೆಲ್ಲ ಇದ್ರೆ ಬರುತ್ತೆ, ಒಂದು 50% ಬರುತ್ತೆ ಈಗಿನ ವಾತಾವರಣದಲ್ಲಿ. ಅದು ಉಳಿದ ಜನರಿಗೂ ಬರುತ್ತೆ. ಈಗಿನ ಫುಡ್ ಆ ರೀತಿ ಇದೆ, ಫುಡ್ ಅಲ್ಲೂ ಬರುತ್ತೆ. ಮತ್ತೆ ನಮ್ದು ದೈಹಿಕ ಚಟುವಟಿಕೆ, ಮಾನಸಿಕ ಒತ್ತಡ, ಈಗಿನ ವಾತಾವರಣಕ್ಕೆ ಇದು ಬರುತ್ತೆ. ಈಗೇನಾಗಿದೆ ಗೊತ್ತಾ, ಮೊದಲೆಲ್ಲ ಇರ್ತಿತ್ತು 100ಕ್ಕೆ ಒಂದು 20% ಜನರಿಗೆ ಶುಗರ್ ಇರ್ತಿತ್ತು, ಕಾಣಿಸ್ಕೋತಿತ್ತು. ಈಗ ಹಾಗಲ್ಲ, 100ಕ್ಕೆ 100 ಜನರಿಗೆ ಶುಗರ್ ಇದೆ. ಚಿಕ್ಕ ಮಕ್ಕಳಿಂದಲೂ ಕೂಡ ಬರುತ್ತೆ. ಓಕೆನಾ? ಈ ಶುಗರ್ ತುಂಬಾ ಡೇಂಜರ್ ಇದೆ. ಅದನ್ನು ನಾವು ಸರಿಯಾದ ಕ್ರಮದಲ್ಲಿ ನಾವು ಆಹಾರ ಪದ್ಧತಿ, ನಮ್ದು ದಿನನಿತ್ಯದ ಚಟುವಟಿಕೆಯನ್ನ ನಾವು ಸರಿಯಾಗಿ ಮಾಡ್ಕೊಬಂದ್ರೆ ಕಂಟ್ರೋಲ್ ಅಲ್ಲಿ ಇಡಬಹುದು. ಹಾಗೆ ಶುಗರ್ ಅನ್ನ ನಾವು ಬರದೇ ಇರೋ ರೀತಿಲೂ ನಾವು ಮಾಡ್ಕೋಬಹುದು. ಓಕೆನಾ? ಅದೆಲ್ಲವನ್ನು ನಾನು ಈ ಶುಗರು ಅಂದ್ರೆ ಮಧುಮೇಹ ಪಾದಕ್ಕೆ, ನರಗಳಿಗೆ, ರಕ್ತನಾಳಕ್ಕೆ, ಹಾಗೆ ಕಣ್ಣಿಗೆ, ಹೃದಯಕ್ಕೆ, ಮೂತ್ರಕೋಶಕ್ಕೆ, ಇವಿಷ್ಟಕ್ಕೆ ಇದು ಬಾಧಿಸ್ತದೆ. ರಕ್ತದ ಒತ್ತಡ ಏರುಪೇರು ಆದಾಗ ನಮ್ಮ ದೇಹದಲ್ಲಿ ರಕ್ತದೊತ್ತಡ ಏರುಪೇರು ಆಗತ್ತಲ್ವಾ, ಅಂತ ಸಂದರ್ಭದಲ್ಲಿ ಶುಗರು ತುಂಬಾ ಜಾಸ್ತಿ ಆದಾಗ ಈ ರೀತಿ ಈ ಕೆಲವೊಂದು ಪಾರ್ಟ್ಸ್ಗೆ ಇದು ಬಾಧಿಸ್ತದೆ. ಅಂದ್ರೆ ಎಫೆಕ್ಟ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಓಕೆನಾ? ಅಂದ್ರೆ ಏನಾದ್ರೂ ಒಂದು ತೊಂದರೆ ಆಗೋದು, ಕಿಡ್ನಿಗೆ ತೊಂದರೆ ಆಗೋದು, ಈ ರೀತಿ ಎಲ್ಲ ಆಗತ್ತೆ. ಶುಗರ್ ಕಂಟ್ರೋಲ್ ಆಗಬೇಕು ಅಂದ್ರೆ, ಹಾಗೆ ಶುಗರು ಬರಬಾರ್ದು ಅನ್ನೋದಿದ್ರೆ ನಮ್ಮ ದೇಹಕ್ಕೆ ನಾವು ದಂಡನೆಯನ್ನ ಕೊಡಬೇಕು. ಅಂದ್ರೆ ದೈಹಿಕ ಚಟುವಟಿಕೆಯಲ್ಲಿ ನಾವು ತೊಡಸ್ಕೋಬೇಕು. ಯಾವ ರೀತಿ ಗೊತ್ತಾ, ನಾವು ದಿನಕ್ಕೆ 150 ನಿಮಿಷ ದೈಹಿಕ ಚಟುವಟಿಕೆಯಲ್ಲಿ ಇರಬೇಕಾಗತ್ತೆ. ಅಂದ್ರೆ ಓಡೋದು, ರನ್ನಿಂಗ್ ಮಾಡೋದು, 150 ನಿಮಿಷ ನೀವು ದೈಹಿಕ ಚಟುವಟಿಕೆಯಲ್ಲಿ ಇರಬೇಕು. ಓಡೋದು, ಒಂದು 500 ಹೆಜ್ಜೆಯನ್ನ ಇಡೋದು, ಅಂದ್ರೆ ವಾಕ್ ಮಾಡೋದು, ಓಡೋದು, ಹಾಗೆ ಸೈಕಲ್ ಅನ್ನ ತುಳಿಯೋದು. ಹಾಗೆ ನೀವು ಕುಳಿತುಕೊಂಡು ಕೆಲಸ ಮಾಡ್ತೀರಿ ಅಂತ ಇಟ್ಕೊಳ್ಳಿ, 2 hour 3 hour ಹೀಗೆ ಕೂತಲ್ಲೇ ಕೆಲಸ ಮಾಡ್ತೀರಿ ಆಫೀಸಲ್ಲಿ ಅಂದ್ರೆ, ಅಂತಹ ಸಂದರ್ಭದಲ್ಲಿ ನೀವು ಅರ್ಧ ಗಂಟೆಗೆ ಎದ್ದು ಒಂದು 5 ರಿಂದ 10 ನಿಮಿಷ ಸ್ವಲ್ಪ ಓಡಾಡಬೇಕು, ಕೂತ್ಕೊಂಡೇ ಇರಬಾರ್ದು. ಈ ರೀತಿ ಮಾಡಿದಾಗ ಏನಾಗುತ್ತೆ, ನಿಮ್ಮ ದೇಹದಲ್ಲಿ ಬಾಡಿಲಿ ಬ್ಲಡ್ ಇರುತ್ತಲ್ವಾ, ಅದು ಸಂಚಾರ ಆಗ್ತಾ ಇರಬೇಕು. ಶುಗರ್ ಅಂಶ ಜಾಸ್ತಿ ಆಗ್ಲಿಕ್ಕೆ ಕೊಡಬಾರ್ದು. ಅಂದ್ರೆ ನಾವು ಎಷ್ಟು ಚಟುವಟಿಕೆಯಲ್ಲಿ ಇರ್ತೀವಿ ಅಷ್ಟು ನಮ್ಮ ಶುಗರು ಕಂಟ್ರೋಲ್ ಅಲ್ಲಿ ಇರುತ್ತೆ. ಅಂದ್ರೆ ಚಟುವಟಿಕೆಯಲ್ಲಿ ಇದ್ದಾಗ ಅದು ಶುಗರು ಅದ್ರ ಮಟ್ಟಿಗೆ ಅದ್ರದ್ದು ಕೆಲಸ ಮಾಡ್ತಾ ಇರುತ್ತೆ. ಹೀಗೆ 150 ನಿಮಿಷ ನೀವು ದೈಹಿಕ ಚಟುವಟಿಕೆಯಲ್ಲಿ ತೊಡಸ್ಕೋಬೇಕು. ರನ್ನಿಂಗ್ ಮಾಡಬೇಕು, ವಾಕ್ ಮಾಡಬೇಕು, ಸೈಕಲ್ ಅನ್ನ ತುಳಿಬೇಕು, ಹಾಗೆ ಯೋಗ ಕೂಡ ಮಾಡಬೇಕು. ಇದೆಲ್ಲ ಮಾಡಿದಾಗ ಏನಾಗತ್ತೆ ಗೊತ್ತಾ, ನಮ್ದು ಮೂಳೆಗೆ ಸ್ಟ್ರೆಂತ್ ಸಿಗತ್ತೆ, ಮೂಳೆ ಗಟ್ಟಿ ಆಗತ್ತೆ. ನಾವು ಸುಮ್ಮನೆ ಖಾಲಿ ವಾಕಿಂಗ್ ಮಾಡಿದ್ರೆ ಸರಿ ಬರಲ್ಲ, ಖಾಲಿ ನಾವು ಓಡೋದು ಸರಿ ಬರಲ್ಲ, ಹಾಗೆ ಕೇವಲ ಅಂದ್ರೆ ಯೋಗ ಮಾಡಿದ್ರು ಕೂಡ ಸರಿ ಬರಲ್ಲ. ಎಲ್ಲನೂ ಇರಬೇಕು, ಓಡಬೇಕು, ರನ್ನಿಂಗ್ ಮಾಡಬೇಕು, ಅಂದ್ರೆ ವಾಕ್ ಮಾಡಬೇಕು, ಯೋಗ ಮಾಡಬೇಕು, ಈ ರೀತಿ ಮಾಡಬೇಕು. ನಮ್ಮ ಮೂಳೆಗಳಿಗೆ ಸ್ಟ್ರೆಂತ್ ಸಿಗತ್ತೆ, ಬ್ಲಡ್ ಸರಿಯಾಗಿ ಸಂಚಾರ ಆಗತ್ತೆ. ಯಾವುದೇ ರೀತಿಯ ನಮಗೆ ಶುಗರ್ ಅಂಶ ತುಂಬಾ ಜಾಸ್ತಿ ಆಗ್ಲಿಕ್ಕೆ ಆಗಲ್ಲ, ಕಂಟ್ರೋಲ್ ಅಲ್ಲಿ ಇರುತ್ತೆ. ಆದಷ್ಟು ಶುಗರ್ ಅಂಶ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆನಾ? ಹಾಗೆ ನಮಗೆ ಶುಗರು BP ಬರುವ ಚಾನ್ಸು ಇರಲ್ಲ. ಕೇವಲ ವ್ಯಾಯಾಮ, ರನ್ನಿಂಗು, ಯೋಗ ಮಾಡೋದ್ರಿಂದ ಅಷ್ಟೇ ಇಲ್ಲ, ಇನ್ನೊಂದನ್ನ ನೀವು ರೂಢಿ ಮಾಡ್ಕೋಬೇಕು. ಈಗ ಡಾಕ್ಟರ್ ಆದ್ರೂ ಕೂಡ ಹೇಳ್ತಾರೆ ಕೇವಲ ರನ್ನಿಂಗು, ವಾಕಿಂಗು, ಯೋಗ, ಇದು 3ರ ಜೊತೆಗೆ ಇನ್ನೊಂದಿದೆ. ಓಕೆನಾ? ಇದು ನೀವು ಫಾಲೋ ಮಾಡ್ಬೇಕಾಗತ್ತೆ. ಯಾಕೆ ಗೊತ್ತಾ, ನಾವು ಡೈಲಿ ಮನೇಲಿ ಓಡಾಡ್ತೀವಿ, ವಾಕ್ ಮಾಡ್ತೀವಿ, ಯೋಗ ಮಾಡ್ತೀವಿ, ರನ್ನಿಂಗ್ ಮಾಡ್ತೀವಿ, ಎಲ್ಲನೂ ಇದೆ, ಆದ್ರೂ ಕೂಡ ಶುಗರ್ ಇರುತ್ತೆ ಅಲ್ವಾ.
ಈಗ ನಾನೊಂದು ನಿಮಗೆ ಇಂಪಾರ್ಟೆಂಟ್ ಟಿಪ್ಸ್ ಅನ್ನ ಹೇಳ್ತೇನೆ. ನೀವು ಶ್ರೀಮಂತರೇ ಇರ್ಬೋದು, ಬಡವರೇ ಇರ್ಬೋದು, ಆದ್ರೂ ಕೂಡ ನೀವು ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಇರಬೇಕು. ಏನಾದ್ರೂ ಒಂದು ಮಾಡೋದು, ನಿಮ್ಮ ಮೈಂಡಿಗೆ ಅದು ಕೆಲಸ ಆಗಿರ್ಬೇಕು, ನಿಮ್ಮ ದೇಹಕ್ಕೆ ಕೆಲಸ ಆಗಿರ್ಬೇಕು, ನಿಮ್ಮ ಮೂಳೆಗಳಿಗೂ ಕೂಡ ಸ್ಟ್ರೆಂತ್ ಸಿಗತ್ತೆ, ಮೈಂಡಿಗೆ ಮತ್ತು ದೇಹಕ್ಕೆ ಎಲ್ಲದಕ್ಕೂ ಒಂದೇ ಸಲ ಅಂದ್ರೆ ಫ್ರೆಶ್ ಆಗತ್ತೆ, ಮೈಂಡ್ ಫ್ರೆಶ್ ಆಗತ್ತೆ, ಮೈಂಡು ಕೆಲಸ ಮಾಡತ್ತೆ, ನಿಮ್ಮ ದೇಹ ಕೆಲಸ ಮಾಡತ್ತೆ. ಈ ರೀತಿ ನೀವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಬೇಕು, 1-2 ಅವರ್ ಹೀಗೆ. ಆವಾಗ ಏನಾಗತ್ತೆ, ನಿಮ್ಮ ಮನಸ್ಸು ಆ ಕೆಲಸದ ಜೊತೆ ಹೋಗತ್ತೆ, ನಿಮ್ಮ ದೇಹ ಕೆಲಸದ ಜೊತೆ ಇರತ್ತೆ ಅಲ್ವಾ. ಎರಡು ಸೇರಿ ಒಂದು ಕೆಲಸ ಮಾಡತ್ತೆ. ಮನಸ್ಸು ಮತ್ತು ದೇಹ ಇವೆರಡು ಸೇರಿ ಕೆಲಸ ಮಾಡತ್ತೆ. ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ನಾವು ತೊಡಸ್ಕೋಬೇಕು. ಏನಾದ್ರೂ ಇರತ್ತಲ್ವಾ, ಮನೆ ಅಂದಮೇಲೆ ಏನಾದ್ರೂ ಗಾರ್ಡನ್ ಮಾಡೋದು, ಏನಾದ್ರೂ ಒಂದು ಮಾಡೋದು, ಮನಸ್ಸಿಟ್ಟು ನೀವು ಅದನ್ನ ಮಾಡಿದ್ರೆ ನಿಮ್ಮ ಮೈಂಡಿಗೆ ಮತ್ತು ದೇಹಕ್ಕೆ ಎರಡಕ್ಕೂ ಸ್ಟ್ರೆಂತ್ ಸಿಕ್ಕಿ ಆ ಮೈಂಡಲ್ಲಿ ನಿಮಗೆ ಒಂದು ಮೈಂಡು ಕೂಡ ಫ್ರೆಶ್ ಆಗಿರುತ್ತೆ, ಶುಗರ್ ಅಂಶ ಕಡಿಮೆ ಆಗುತ್ತೆ, ಗ್ಲೂಕೋಸ್ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ. ಇನ್ಸುಲಿನ್ ಸುಧಾರಿಸುತ್ತೆ, ಅಂದ್ರೆ ದೇಹದಲ್ಲಿ ಏರುಪೇರು ಆಗಲ್ಲ, ಮೈಂಡು ಫ್ರೆಶ್ ಆಗಿ, ಎಷ್ಟು ಮೈಂಡು ಫ್ರೆಶ್ ಆಗಿರುತ್ತೆ ನೋಡಿ ಅಷ್ಟು ನಾವು ತುಂಬಾ ಚೆನ್ನಾಗಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು. ಇದು ಶುಗರ್ ಅಂತ ಅಲ್ಲ, ಯಾವುದೇ ಒಂದು ಕಾಯಿಲೆಗಾದ್ರೂ ಅಷ್ಟೇ, ನಾವು ಎಷ್ಟು ಚಟುವಟಿಕೆಯಲ್ಲಿ ಇರ್ತೀವಿ ಅಷ್ಟು ಮುಖ್ಯ, ಅಷ್ಟು ನಾವು ಹೆಲ್ದಿಯಾಗಿ ಇರ್ಬೋದು. ಹಾಗೆ ಫುಡ್ಡು ಕೂಡ ಮುಖ್ಯ ಆಗಿರುತ್ತೆ, ಅದನ್ನು ಹೇಳ್ತೀವಿ. ಇನ್ಸುಲಿನ್ ಇದ್ದವರಿಗೆ ಅಂದ್ರೆ ಶುಗರ್ ಇದ್ದವರಿಗೆ ಆಹಾರ ಯಾವುದು ಗೊತ್ತಾ, ವೆಜಿಟೇಬಲ್ ತುಂಬಾ ಜಾಸ್ತಿ ತಿನ್ಬೇಕು. ವೆಜಿಟೇಬಲ್ ಅಂದ್ರೆ ಗ್ರೀನ್ ಆದ ವೆಜಿಟೇಬಲ್, ಬೆಂಡೆಕಾಯಿ ನಿಮ್ಗೆ ಗೊತ್ತಿದೆಯಲ್ವಾ, ಬೆಂಡೆಕಾಯಿ, ಹೀರೆಕಾಯಿ ಇವೆಲ್ಲ ಇದೆ, ಹಾಗಲಕಾಯಿ, ಇದನ್ನೆಲ್ಲ ನಾವು ವಾರಕ್ಕೊಮ್ಮೆ ಇಂತಿಷ್ಟು ತಿನ್ನಲೇಬೇಕು. ಓಕೆನಾ. ಹಾಗೆ ನಮಗೆ ವೆಜಿಟೇಬಲ್ ಐತಲ್ವಾ, ಪ್ರೋಟೀನ್ ಯುಕ್ತ ಆಹಾರ ತಿನ್ಬೇಕು. ಮೊಟ್ಟೆ, ಸ್ವಲ್ಪ ಮಾಂಸ, ಯಾವುದ್ರಲ್ಲಿ ಪ್ರೋಟೀನ್ ಅಂಶ ಇದೆ ಅದನ್ನ ನಾವು ಮೊಟ್ಟೆ ಜೊತೆಗೆ ಪನ್ನೀರನ್ನು ತಿನ್ಬೇಕು. ಯಾವುದ್ರಲ್ಲಿ ನಿಮ್ಗೆ ಗೊತ್ತಿರುತ್ತಲ್ವ ಪ್ರೋಟೀನ್ ಅಂಶ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂದಾಗ ಅದನ್ನು ನೀವು ಡೈಲಿ ಅಲ್ಲ, 2 ದಿನಕ್ಕೊಮ್ಮೆ, ನೀವು 2 ದಿನಕ್ಕೊಮ್ಮೆ ಮೊಟ್ಟೆ ತಿನ್ಬೋದು, 2 ದಿನಕ್ಕೊಮ್ಮೆ ಪನ್ನೀರ್ ತಿನ್ಬೇಕು, 2 ದಿನಕ್ಕೊಮ್ಮೆ ಪ್ರೋಟೀನ್ ಏನೇನಿದೆ ನೋಡಿ ಅದನ್ನ ನಾವು ಸೇವಿಸ್ತಾ ಬರಬೇಕು. ತರಕಾರಿ ಅಂತೂ ಹೇಳಿದ್ನಲ್ವ, ಫಸ್ಟ್ ತರಕಾರಿಯನ್ನು ತುಂಬಾನೇ ಗ್ರೀನ್ ಆಗಿರುವ ತರಕಾರಿಯನ್ನು ನಾವು ತಿನ್ಬೇಕು. ಬದನೆಕಾಯಿ ತಿನ್ಬೇಕು, ಬದನೆಕಾಯಿನೂ ಕೂಡ ತುಂಬಾನೇ ಬೆಸ್ಟ್ ಶುಗರ್ ಇದ್ದವರಿಗೆ, ತುಂಬಾ ತಿನ್ಬೇಕು. ಅಂದ್ರೆ ವಾರದಲ್ಲಿ ಒಂದು 2 ದಿನ ಅಥವಾ 3 ದಿನ ಬದನೆಕಾಯಿ ಪಲ್ಯ ಮಾಡಿ ತಿನ್ನೋದು, ಈ ರೀತಿ ನಾವು ತಿನ್ಬೇಕು. ರೈಸು ತಿನ್ಬೇಕು. ರೈಸ್ ಅಂದ್ರೆ ಡೈಲಿ ನಮಗೆ 2 ಟೈಮ್ ನಾವು ರೈಸ್ ಅನ್ನ ತಿನ್ಬಹುದು. ರೈಸ್ ಅಂದ್ರೆ ದೋಸೆ ಮಾಡಿ ತಿನ್ಬಹುದು, ಊಟಕ್ಕೆ ರೈಸ್ ಅನ್ನ ತಿನ್ಬಹುದು. ಈ ರೀತಿ ನಾವು ಡೈಲಿ 2 ಟೈಮ್ ನಾವು ತಿನ್ಬಹುದು. ಯಾಕಂದ್ರೆ ರೈಸ್ ಅಲ್ಲಿ ನಾವು ರೈಸ್ ಇಂದ ಮಾಡಿದ ಪದಾರ್ಥ ಅಂದ್ರೆ ಅನ್ನ ಅಥವಾ ದೋಸೆ ಇಂಥವೆಲ್ಲ ತಿಂದಾಗ ಆದಷ್ಟು ಬೇಗ ಇದು ಜೀರ್ಣ ಆಗತ್ತೆ. ಜೀರ್ಣ ಆಗಿ ನಮ್ಮ ಗ್ಲೂಕೋಸ್ ಅಂಶ ಕಡಿಮೆ ಆಗತ್ತೆ, ಬ್ಲಡ್ ಸರಿಯಾಗಿ ಸಂಚಾರ ಆಗತ್ತೆ, ಶುಗರ್ ಅಂಶ ಕಡಿಮೆ ಆಗ್ತಾ ಬರುತ್ತೆ. ರೈಸ್ ಅನ್ನ ಜಾಸ್ತಿ ತಿನ್ಬೇಕು, ಅಂದ್ರೆ 2 ಟೈಮ್ ತಿನ್ಬೇಕು. ರೈಸ್ ಪದಾರ್ಥ ಅಂದ್ರೆ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು 1 ಟೈಮು, ಇನ್ನೊಂದು ಟೈಮು ರೈಸ್. ಓಕೆನಾ. ಇನ್ನೊಂದು ಟೈಮ್ ನೀವು ಜೋಳದ ರೊಟ್ಟಿ ಈ ರೀತಿ ಎಲ್ಲ ತಿನ್ಬೋದು. ಹಾಗೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ತಿನ್ಬೇಕು. ಇದು ಜೋಳ, ಸಜ್ಜೆ ಇದ್ರಲ್ಲಿ ಬರುತ್ತೆ, ಅಂದ್ರೆ ಸಿರಿಧಾನ್ಯದಲ್ಲಿ ಬರುತ್ತೆ. ಇದನ್ನ ನೀವು 1 ಟೈಮ್ ತಿನ್ಬೋದು, ಡೈಲಿ 1 ಟೈಮ್ ನಾವು ತಿನ್ಬೋದು. ರೈಸು 2 ಟೈಮ್ ತಿಂತೀವಿ, ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಹಾಗೆ ಬೆಳಿಗ್ಗೆ ತಿಂಡಿಗೆ ನಾವು ರೈಸ್ ತಿಂದೀವಿ ಅಂದ್ರೆ ರಾತ್ರಿ ಊಟಕ್ಕೆ ಈ ರೀತಿ ಜೋಳ, ಗೋಧಿ, ಹಾಗೆ ರಾಗಿನೂ ಬಂತು, ಅದರಲ್ಲಿ ಸಿರಿಧಾನ್ಯ ಇರುತ್ತೆ ನೋಡಿ, ಸಜ್ಜೆ, ಇವೆಲ್ಲ ನಾವು ಮಿಕ್ಸ್ ಮಾಡಿ ಹಿಟ್ ಮಾಡಿ ರೊಟ್ಟಿ ಮಾಡ್ಕೊಂಡು ತಿನ್ಬಹುದು, ಚಪಾತಿ ತಿನ್ಬಹುದು. ಈ ರೀತಿ ನಾವು ತಿನ್ಬೇಕು. ಓಕೆನಾ. ಈ ರೀತಿ ನಾವು ಫಾಲೋ ಮಾಡ್ಬೇಕಾಗತ್ತೆ ಊಟದಲ್ಲಿ. ಹಾಗೆ ಉಪ್ಪಿನ ಅಂಶ ನಾವು ಕಡಿಮೆ ಮಾಡ್ಬೇಕು. ಉಪ್ಪನ್ನ ತುಂಬಾ ಕಡಿಮೆ ತಿನ್ಬೇಕು. ಎಷ್ಟು ಕಡಿಮೆ ಆಗತ್ತೆ ನೋಡಿ ಅಷ್ಟು ತಿನ್ನಬಾರ್ದು ಅಂತಿಲ್ಲ, ತಿನ್ಬೇಕು. ಅದು ಕೂಡ ಡೇಂಜರೇ, ತಿನ್ನದೇ ಇರೋದು ಡೇಂಜರೇ ಆಗಿರುತ್ತೆ. ತಿನ್ಬೇಕು, ತುಂಬಾ ಜಾಸ್ತಿ ತಿನ್ಬಾರ್ದು. ಸಾಂಬಾರಿಗೆ ಪಲ್ಯಗೆಲ್ಲ ಉಪ್ಪೆಲ್ಲ ಹಾಕ್ತಿವಲ್ವಾ, ಅಷ್ಟೇ ಸಾಕಾಗತ್ತೆ. ಎಕ್ಸ್ಟ್ರಾ ಉಪ್ಪಿನಕಾಯಿ ಏನಾದ್ರೂ ನೀವು ತಿನ್ಬೇಕು ಅಂದ್ರೆ ಲಿಂಬು ಜೊತೆಗೆ ನೀವು ಅಂದ್ರೆ ವಾರಕ್ಕೆ 1 ದಿನ 2 ದಿನ ತಿನ್ಬೇಕು ಅನ್ಸತ್ತಲ್ವಾ,
ಲಿಂಬು ಉಪ್ಪಿನಕಾಯಿಯನ್ನ ತಿನ್ಬೋದು. ಓಕೆನಾ, ಈ ರೀತಿ ಫುಡ್ಡನ್ನು ನಾವು ಕಂಟ್ರೋಲ್ ಮಾಡಬೇಕು. ಓಕೆನಾ, ಹಾಗೆ ಹುಳಿ ಪದಾರ್ಥ ಸ್ವಲ್ಪ ಕೆಲವೊಬ್ರು ಹೇಳ್ತಾರೆ ಹುಳಿ ಜಾಸ್ತಿ ತಿಂದ್ರೆ ಒಳ್ಳೇದು ಅಂತ. ತುಂಬಾ ಜಾಸ್ತಿ ಬೇಡ, ಪಿತ್ತಲ ಆಗತ್ತಲ್ವಾ. ಹಾಗಾಗಿ ಸರಿ ಪ್ರಮಾಣದಲ್ಲಿ ತಿನ್ಬೇಕು, ತುಂಬಾ ಜಾಸ್ತಿನೂ ಅಲ್ಲ. ಅಂದ್ರೆ ಪ್ರತಿಯೊಂದರಲ್ಲೂ ಹುಳಿ ಅಂಶ ಇರತ್ತಲ್ವಾ. ನಾವೀಗ ತರಕಾರಿ ಬಳಸಿದ್ರು ಕೂಡ ಹುಳಿ ಅಂಶ ಇರುತ್ತೆ. ಟೊಮೆಟೊ ಇಂಥವು, ಹುಣಸೆಹಣ್ಣೆಲ್ಲ ಬಳಸ್ತೀವಿ. ನಮ್ಗೆ ಸಾಂಬಾರು ಮಾಡಿದಾಗ ಬಳಸ್ತೀವಲ್ವ, ವಾರಕ್ಕೆ 1-2 ದಿನ ನಾವು ತುಂಬಾ ಖಾರ ಹುಳಿ ತಿಂತೀವಿ ಅಂದ್ರೆ ಅಷ್ಟೇ ಸಾಕಾಗತ್ತೆ. ಓಕೆ, ನಾವು ವಾರದಲ್ಲಿ 2 ದಿನ ನೀವು ಖಾರ ಹುಳಿ ಈ ರೀತಿ ತಿನ್ಬೋದು. ನೀವು ವಾರ ಪೂರ್ತಿ ಖಾರ ಹುಳಿಯನ್ನ ನೀವು ತಿಂದ್ರೂ ಕೂಡ ಶುಗರಿಗಾಗಲ್ಲ, ಶುಗರು ಸ್ವಲ್ಪ ಏರುಪೇರು ಆಗತ್ತೆ. ಈ ರೀತಿ ನಾವು ಫಾಲೋ ಮಾಡಿದಾಗ ನಮ್ಮ ಶುಗರನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಹಾಗೆ ನಾವು ಡಾಕ್ಟರ್ ಹತ್ರ ಹೇಗಿರ್ಬೇಕು, ನಾವು ಡಾಕ್ಟರ್ ಹತ್ರ ಶುಗರ್ ಇದೆ ಅಂದ್ರೆ, ನನ್ಗಂತೂ ಶುಗರ್ ಇಲ್ಲ, ಶುಗರ್ ಬರಬಾರ್ದು ಅಂತ ನಾನು ಆಕ್ಟಿವ್ ಆಗಿರ್ತೀನಿ, ಅಂದ್ರೆ ಚಟುವಟಿಕೆಯಲ್ಲಿ ಇರ್ತೀನಿ. ಶುಗರ್ ನನಗೆ ಬರಬಾರ್ದು. ನಮ್ಮ ಫ್ಯಾಮಿಲಿಲಿ ಯಾರಿಗೂ ಇಲ್ಲ, ಅಂದ್ರೆ ನಮ್ಮ ತಂದೆಯ ಬಳಗದಲ್ಲಿ, ಅಂದ್ರೆ ನಮ್ಮ ತಂದೆ ತಾಯಿಯಿಂದ ನಾನು ಬಂದವಳಲ್ವಾ. ಹಾಗಾಗಿ ನಮಗೆ ನಮ್ಮ ಅಜ್ಜನಿಗಾಗ್ಲಿ ಅಜ್ಜಿಗಾಗ್ಲಿ ತಂದೆಗಾಗ್ಲಿ ತಾಯಿಗಾಗ್ಲಿ ನಮ್ದು ರಕ್ತ ಸಂಬಂಧದಲ್ಲಿ ಯಾರಿಗೂ ಇಲ್ಲ. ಆದ್ರೂ ಹೇಳಲಿಕ್ಕೆ ಬರಲ್ಲ. ಈಗಿನ ಫುಡ್ಡಲ್ಲಿ ಬರುತ್ತೆ. ಹಾಗೆ ನಾವು ಕೂಡ ಅಂದ್ರೆ ಆಕ್ಟಿವ್ ಆಗಿ ಇಲ್ಲ ಅಂದ್ರೆ ಬರುತ್ತೆ. ಓಕೆನಾ, ಅದಕ್ಕಾಗಿ ನಾನು ಆಕ್ಟಿವ್ ಆಗಿರ್ತೀನಿ. ಏನಾದ್ರೂ ಒಂದು ಕೆಲಸ ಮಾಡೋದು, ಮನೆ ಕೆಲಸ ಮಾಡೋದು, ಗಿಡಗಳನ್ನ ನೆಡೋದು, ಹೀಗೆಲ್ಲ ಮಾಡ್ತೀನಿ. ಓಕೆನಾ, ಏನಾದ್ರೂ ಒಂದು ಕೆಲಸ ಮಾಡೋದೇ ನಂದು ಉದ್ದೇಶ. ಖಾಲಿ ಇರಬಾರ್ದು. ನಾನು ಬೆಳಿಗ್ಗೆ 5 ಗಂಟೆಗೆ ಇದ್ರೆ ನಾನು 2:30 ತನಕ ನಾನು ಕೆಲಸದಲ್ಲೇ ಇರೋದು. ಓಕೆನಾ, ಅಂದ್ರೆ ಬೆಳಿಗ್ಗೆಯಿಂದ ಕೂತ್ಕೋತೇನೆ. ಮಧ್ಯದಲ್ಲಿ 1 ಅವರ್ ಕೂತ್ಕೋತೇನೆ, ಅರ್ಧ ಗಂಟೆ ಹೀಗೆ ಕೂತ್ಕೊಳ್ತೇನೆ. ಅಂದ್ರೆ 10 ಗಂಟೆ ಸುಮಾರಿಗೆ, 12 ಗಂಟೆ ಸುಮಾರಿಗೆ ಅರ್ಧ ಗಂಟೆ ಕೂತ್ಕೊಳ್ತೇನೆ. ನಂತರ ನಂದು ಕೆಲಸದಲ್ಲೇ ಇರ್ತೇನೆ. ನಾನು 2 ಗಂಟೆ ತನಕ ನಾನು ಕೆಲಸದಲ್ಲೇ ಇರ್ತೇನೆ. ಹಾಗಾಗಿ ಹೇಳ್ತಾ ಇದ್ದೇನೆ. ಮತ್ತು ಸಾಯಂಕಾಲ ಆರಾಮ್ ಅಂದ್ರೆ ಕೂತ್ಕೊಂಡಿರೋದು, ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಮತ್ತೇನಾದ್ರೂ ಕೆಲಸ ಇರೋದು, ಏನ್ ಕೆಲಸ ಸಿಗತ್ತೆ ನೋಡಿ ಅದನ್ನ ಮಾಡ್ತಾ ಇರ್ತೇನೆ. ನಾನು ಖಾಲಿ ಅಂತೂ ಇರಲ್ಲ. ರೆಸ್ಟು ಸಿಗತ್ತೆ, ರೆಸ್ಟು ಮಾಡ್ತೇನೆ. ನಾನು ಮಧ್ಯಾಹ್ನ ಮಲಗಬೇಕಾ, ಮಧ್ಯಾಹ್ನ ಮಲಗುವಂತ ಟೈಮಲ್ಲಿ ಅರ್ಧ ಗಂಟೆ ಮಲಗ್ತೇನೆ, ನಿದ್ದೆ ಮಾಡಲ್ಲ. ಕಣ್ಣು ಮೇಲ್ಗಡೆ ಇರುತ್ತೆ, ನೋಡ್ತಾ ಇರೋದು. ಈ ರೀತಿ ನಿದ್ದೆ ಮಾಡಬೇಕು. ಎಷ್ಟು ಸರಿಯಾದ ನಿದ್ದೆನೂ ಕೂಡ ಬೇಕಾಗತ್ತೆ. ನೈಟ್ ನೀವು 11 ಗಂಟೆಗೆ ಮಲಗ್ತೀರಿ ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಏಳ್ಬಹುದು. 5 ಅಂದ್ರೆ 6 ಅವರ್ ಸಾಕಾಗತ್ತೆ ನಿದ್ದೆ. ಪ್ರತಿಯೊಬ್ಬರಿಗೂ 6 ಅವರ್ ಸಾಕಾಗತ್ತೆ ಅಷ್ಟೇ. ತುಂಬಾ ನಿದ್ದೆನೂ ಒಳ್ಳೇದಲ್ಲ. ಓಕೆನಾ, ಮೈಂಡು ಫ್ರೆಶ್ ಇರಲ್ಲ ತುಂಬಾ ನಿದ್ದೆ ಮಾಡ್ತಾ ಇರೋದು. ಮಾಡಬೇಕು 6 ಅವರು 7 ಅವರು ಬೇಕಾಗತ್ತೆ. ಓಕೆನಾ, ಹಾಗೆ ಆಕ್ಟಿವ್ ಆಗಿರ್ಬೇಕು. ಆಕ್ಟಿವ್ ಆಗಿದ್ರೆ ಏನಾಗತ್ತೆ ಗೊತ್ತಾ, ನಮ್ಗೆ ಯಾವುದೇ ರೀತಿಯ ಬಾಧೆ ಬರಲ್ಲ. ಆಕ್ಟಿವ್ ಆಗಿರ್ಬೇಕು. ಏನಾದ್ರೂ ಒಂದು ಕೆಲಸ ಇಟ್ಕೊಂಡು ಮಾಡೋದು, ಏನಾದ್ರೂ 108 ಇದೆ, ಏನೆಲ್ಲ ಮಾಡ್ಬೋದು ಅಲ್ವಾ. ನಾವು ಬೇಗ ಮನೆ ಕೆಲಸ ಮಾಡ್ಕೊಂಡು ಇನ್ನುಳಿದ ಟೈಮಲ್ಲಿ ಏನಾದ್ರೂ ಮಾಡ್ಕೊಂಡು ನಾವು ಖುಷಿ ಪಡ್ಬೋದು. ಅದೇ ನಮಗೆ ಸಾಕಾಗತ್ತೆ. ಆ ಖುಷಿನೇ ನಮ್ಮ ಆರೋಗ್ಯವನ್ನ ಕಾಪಾಡುತ್ತೆ. ಹಾಗೆ ನೀವು ಡಾಕ್ಟರ್ ಹತ್ರ ಚೆನ್ನಾಗಿರ್ಬೇಕು. ತಿಂಗಳಿಗೊಂದ್ಸಲ ನೀವು ಡಾಕ್ಟರ್ ಹತ್ರ ವಿಚಾರಿಸ್ಬೇಕು. ನಿಮ್ಮ ಶುಗರ್ ಅಂಶ ಟೆಸ್ಟ್ ಮಾಡಿಸ್ಕೊಂಡು ಬರಬೇಕು. ಹಾಗೆ ಅವರು ಏನೆಲ್ಲ ಹೇಳ್ತಾರೆ, ಅವರು ಸರಿಯಾದ ಮಾತ್ರೆಯನ್ನೆಲ್ಲ ಕೊಡ್ತಾರಲ್ವಾ, ತಿನ್ಲೇಬೇಕು. ಅದು ಕಂಟ್ರೋಲ್ ಇರುತ್ತೆ. ಅದ್ರ ಜೊತೆಗೆ ಇದು ಓಕೆನಾ, ಮಾತ್ರೆ ಬಿಡ್ಲೇಬಾರ್ದು, ಮಾತ್ರೆ ತಿನ್ಬೇಕು. ಅವರು ನಿಮ್ಮ ಶುಗರ್ ನೋಡಿ ನಿಮ್ಗೆ ಯಾವ ರೀತಿ ಇದೆ, ಶುಗರ್ ಅಂಶ ಯಾವ ರೀತಿ ಇದೆ ಅದ್ರ ಪ್ರಮಾಣದಲ್ಲಿ ಆ ಮಾತ್ರೆಯನ್ನ ಕೊಡ್ತಾರಲ್ವಾ, ಅವರಿಗೂ ಗೊತ್ತಾಗತ್ತೆ ಡೋಸ್ ಎಷ್ಟು ಇದೆ. ಹೈ ಡೋಸ್ ಇದ್ರೆ ಹೈ ಡೋಸ್ ಈ ರೀತಿ ಎಲ್ಲ ಕೊಡ್ತಾರಲ್ವ, ಅದು ಶುಗರ್ ಇದ್ದವರಿಗೆ ಗೊತ್ತಾಗತ್ತೆ. ಆ ಡಾಕ್ಟರ್ ಯಾವ ರೀತಿ ಮಾತ್ರೆ ಕೊಡ್ತಾರೆ ಆ ರೀತಿ ಮಾತ್ರೆಯನ್ನ ತಗೋಬೇಕು. ಡಾಕ್ಟರ್ ಸಲಹೆ ಮುಖ್ಯ ಆಗಿರುತ್ತೆ. ತಿಂಗಳಿಗೊಮ್ಮೆ ನೀವು ಡಾಕ್ಟರ್ ಸಲಹೆಯನ್ನ ಅಂದ್ರೆ ಡಾಕ್ಟರ್ಗೆ ಚೆಕಪ್ ಮಾಡಿಕೊಂಡು ಬರಬೇಕು. ಹಾಗೆ ನೀವು ವರ್ಷಕ್ಕೊಮ್ಮೆ ನಿಮ್ದು ಕಣ್ಣು ಟೆಸ್ಟ್ ಮಾಡ್ಕೋಬೇಕು. ಓಕೆನಾ, ಕಣ್ಣು ಟೆಸ್ಟ್ ಮಾಡಲೇಬೇಕು ವರ್ಷಕ್ಕೊಮ್ಮೆ. ಯಾಕಂದ್ರೆ ಶುಗರು ಕಣ್ಣಿಗೆ ಎಫೆಕ್ಟು. ಓಕೆನಾ, ಹಾಗೆ ಕಿಡ್ನಿಗೂ ಎಫೆಕ್ಟು. ಕಿಡ್ನಿನೂ ನೀವು ವರ್ಷಕ್ಕೊಮ್ಮೆ ಟೆಸ್ಟ್ ಮಾಡಬೇಕು. ಹಾಗೆ ಹಾರ್ಟಿಗೂ ಎಫೆಕ್ಟ್ ಆಗುತ್ತೆ. ಹಾರ್ಟಿಗೂ ಕೂಡ ನಿಮ್ಗೇನಾದ್ರೂ ಸ್ವಲ್ಪ ಎದೆಲೆಲ್ಲ ಏನಾದ್ರೂ ಸ್ವಲ್ಪ ತ್ರಾಸಾಗತ್ತೆ. ಒಂದೊಮ್ಮೆ ತ್ರಾಸ ಆಗ್ಲಿಲ್ಲ ಅಂದ್ರೂ ನೀವು ಒಂದ್ಸಲ ಚೆಕಪ್ ಮಾಡಿಸ್ಕೋಬಹುದು ಹಾರ್ಟನ್ನ.
ಈ ರೀತಿ ಮಾಡಬೇಕು. ಹಾಗೆ ಕೆಲವೊಬ್ಬರಿಗೆ ಕೈ ಜುಮ್ ಅನ್ನೋದು, ಈ ರೀತಿ ಜುಮ್ ಅನ್ನೋದು, ಶುಗರ್ ಇದ್ದವರಿಗೆ ಕೈಯೆಲ್ಲ ಜುಮ್ ಜುಮ್ ಅಂತ ಇರತ್ತಲ್ವಾ, ಅಂತ ಸಂದರ್ಭದಲ್ಲೂ ಕೂಡ ನೀವು ಟೆಸ್ಟ್ ಮಾಡಿಸ್ಕೋಬೇಕು ವರ್ಷಕ್ಕೊಂದ್ಸಲ. ಆ ರೀತಿ ನೀವು ಶುಗರ್ ಇದ್ದು ಡಾಕ್ಟ್ರಿಗೆ, ಶುಗರ್ ಟೆಸ್ಟ್ ಮಾಡ್ತಾರಲ್ವಾ, ಆ ಡಾಕ್ಟ್ರಿಗೆ ತೋರಿಸಿ ನೀವು ಚೆಕ್ ಮಾಡಿಸ್ಕೋಬಹುದು. ಆ ವಿಷಯವನ್ನ ಹೇಳ್ಬೇಕು ಈ ರೀತಿ ಆಗತ್ತೆ ಅಂತ. ಹಾಗೆ ಕಾಲು ಪಾದ ಎಲ್ಲ ನೋವು ಬರೋದು, ಪಾದ ಉರಿ ಎಲ್ಲ ಬರುತ್ತೆ ಶುಗರ್ ಇದ್ದವರಿಗೆ, ಆವಾಗ ಅದು ಕೂಡ ನೀವು ಡಾಕ್ಟರ್ ಹತ್ರ ಹೇಳಿ ಆ ರೀತಿ ನೀವು ತೋರಿಸ್ಕೋಬೇಕು. ಅದಕ್ಕೂ ಅವರು ಮೆಡಿಸನ್ ಕೊಡ್ತಾರೆ. ಈ ರೀತಿ ನೀವು ತೋರಿಸ್ಕೊಳ್ತಾ ಇರ್ಬೇಕು ವರ್ಷಕ್ಕೊಂದ್ಸಲ. ಅದೇ ನೀವು ಈ ರೀತಿ ನಾನು ಹೇಳಿದ್ನಲ್ಲ, ಆಕ್ಟಿವ್ ಆಗಿದ್ರೆ ಶುಗರ್ ಇದ್ರೆ ಮಾತ್ರೆಯನ್ನ ತಿನ್ನಿ, ಆಕ್ಟಿವ್ ಆಗಿರಿ. ನಿಮ್ಗೆ ಈ ರೀತಿ ಪಾದ ನೋವು, ಕೈಯೆಲ್ಲ ಜುಮ್ಗೆಡೋದು, ಈ ರೀತಿ ಪ್ರಾಬ್ಲಮ್ ಬರಲ್ಲ. ಓಕೆನಾ? ಕಣ್ಣಿಗೂ ಸರಿಯಾದ ವ್ಯಾಯಾಮ ಮಾಡಬೇಕು. ದೂರದಿಂದ ನೀವು ಅಕ್ಷರವನ್ನು ಓದ್ಬೇಕಾಗತ್ತೆ. ಕಣ್ಣಿನ ಪ್ರಾಬ್ಲಮ್ ಬರತ್ತೆ ಶುಗರ್ ಇದ್ದವರಿಗೆ. ಅಂತ ಸಂದರ್ಭದಲ್ಲಿ ಬರಬಾರ್ದು. ಇದು ಯಾರಿಗಾದ್ರೂ ಅಷ್ಟೇ, ದೂರದಿಂದ ಅಂದ್ರೆ ಒಂದು 10 ಫುಟ್ ಮುಂದೆ ಇಟ್ಕೊಂಡು ಅಲ್ಲಿಂದ ನಾವು ಕೂತ್ಕೊಂಡು ಅಕ್ಷರ ಓದೋದು, ಈ ರೀತಿ ಕಣ್ಣಿಗೆ ಸರಿಯಾದ ವ್ಯಾಯಾಮ ಮಾಡಬೇಕು. ಈ ರೀತಿ ನೀವು ಮಾಡಬೇಕು. ಹಾಗೆ ನಿಮ್ಮ ಮೂತ್ರಕೋಶದ ತಪಾಸಣೆಯನ್ನು ಮಾಡಿಸ್ತಾ ಇರಬೇಕು. ವರ್ಷಕ್ಕೊಮ್ಮೆ ಮಾಡಿಸ್ಕೋಬೇಕು. ಇದು ಮೇನು ಶುಗರ್ ಇದ್ದವರಿಗೆ. ಓಕೆನಾ? ಕಣ್ಣು ಮತ್ತು ಮೂತ್ರ ಇದೆರಡು ಡೇಂಜರು ಶುಗರ್ ಇದ್ದವರಿಗೆ, ಅಲ್ಲಿ ಎಫೆಕ್ಟ್ ಆಗುತ್ತೆ. ಹಾಗಾಗಿ ವರ್ಷಕ್ಕೊಮ್ಮೆ ನೀವು ಕಣ್ಣಿನ ಟೆಸ್ಟು ಹಾಗೆ ಮೂತ್ರದ ಟೆಸ್ಟ್ ಮಾಡಲೇಬೇಕು. ಇವೆರಡು ಟೆಸ್ಟ್ ಮಾಡಿದಾಗ ನಿಮಗೆ ಮೂತ್ರ ಟೆಸ್ಟ್ ಇಂದ ಎಲ್ಲ ಗೊತ್ತಾಗತ್ತಲ್ವಾ, ಹಾರ್ಟದ್ದು ಎಲ್ಲ ಗೊತ್ತಾಗುತ್ತೆ. ಈ ರೀತಿ ಟೆಸ್ಟ್ ಮಾಡಿ. ಹಾಗೆ ವೈದ್ಯರ ಮೂಲಕ ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಅಂದ್ರೆ ಶುಗರ್ ಟೆಸ್ಟ್ ಅವ್ರು ಹೇಳ್ತಾರಲ್ವಾ, ತಿಂಗಳಿಗೊಮ್ಮೆ 1.5 ತಿಂಗಳಿಗೊಮ್ಮೆ ಚೆಕ್ ಮಾಡ್ತಾರೆ ಹೋದಾಗ, ಆ ರೀತಿ ಮಾಡಿಸ್ಕೋಬೇಕು. ಈ ರೀತಿ ಮಾಡಬೇಕು. ಹಾಗೆ ಈ ಶುಗರು ಪಾದಕ್ಕೆ ತುಂಬಾ ಹೊಡೆತ ಕೊಡುತ್ತೆ. ನಮ್ದು ಕಾಲು ಪಾದ ಇದೆಯಲ್ವಾ, ಅದು ತುಂಬಾ ಉರಿಯೋದು, ಜುಮ್ ಅನ್ನೋದು, ಈ ರೀತಿ ಆಗತ್ತೆ. ಹಾಗಾಗಿ ನೀವು ಮುಖಕ್ಕೆ ಯಾವ ರೀತಿ ಕಾಳಜಿ ವಹಿಸ್ತೀರಿ ಅಲ್ವಾ, ಹಾಗೆ ಕಾಲಿಗೂ ಕೂಡ ನೀವು ಅದೇ ರೀತಿ ಕಾಳಜಿ ವಹಿಸ್ಬೇಕು. ಶುಗರ್ ಇದ್ದವರಿಗೆ ಕಾಲು ಮುಖ್ಯ ಆಗಿರುತ್ತೆ. ಅಂದ್ರೆ ಕಾಲಿಗೆ ಸೀಳ್ ಬರೋದು, ಗಾಯ ಆಗೋದೆಲ್ಲ ಮಾಡ್ಕೋಬಾರ್ದು. ಎಲ್ಲೂ ಒಂದು ರೀತಿ ಗಾಯ ಆಗ್ಬಾರ್ದು. ಆ ರೀತಿ ಶುದ್ಧವಾಗಿ ಇಟ್ಕೋಬೇಕು. ಪಾದವನ್ನ ಚೆನ್ನಾಗಿ ಇಟ್ಕೋಬೇಕು. ನೀವು ಮುಖದ ಸೌಂದರ್ಯ ಯಾವ ರೀತಿ ಇಟ್ಕೋತೀರಿ ಅದೇ ರೀತಿ ಕಾಲಿನ ಸೌಂದರ್ಯನು ಅದೇ ರೀತಿ ಇಟ್ಕೋಬೇಕು. ಕಾಲನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು, ಮೇಂಟೈನ್ ಮಾಡ್ಬೇಕು. ಓಕೆನಾ? ಕಾಲನ್ನ ಎಲ್ಲೂ ಗಾಯ ಆಗ್ಬಾರ್ದು. ಕೈ ಇರ್ಬೋದು, ಕಾಲಿರ್ಬೋದು, ಯಾವುದೇ ಬಾಡಿ ಆದ್ರೂ ಕೂಡ ಗಾಯ ಮಾಡ್ಕೋಬಾರ್ದು. ಕಾಲಿಗೆ ಧೂಳೆಲ್ಲ ತಾಗೋದು, ಈ ರೀತಿ ಆಗ್ಬಾರ್ದು. ಕಾಲಿಂದನೇ ಬರುತ್ತೆ ಕೆಲವೊಂದ್ಸಲ ಶುಗರು. ಪಾದೆಲ್ಲ ಒಡೆದು ಅಲ್ಲೂ ಊತ ಆಗಿ ಅದರಿಂದ ಶುಗರ್ ಏರುಪೇರು ಆಗೋದು, ಹೀಗೆಲ್ಲ ಆಗತ್ತೆ. ಹಾಗಾಗಿ ಪಾದದ ರಕ್ಷಣೆಯನ್ನ ನೀವು ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ನನಗೆ ಗೊತ್ತಿರೋದನ್ನ ನಾನು ನಿಮ್ಗೆ ಹೇಳಿದೆ. ಇದು ಡಾಕ್ಟರ್ ಸಲಹೆ ಮೇರೆಗೆ ನಾನು ಇವತ್ತು ನಿಮ್ಗೆ ತಿಳಿಸಿ. ನಾನು ನೋಡಿದೆ ಶುಗರ್ ಇದ್ದವರಿಗೆ, ಅವ್ರು ಯಾವಾಗ್ಲೂ ಕಣ್ಣು ತಿಕ್ತಾ ಇರ್ತಾರೆ. ಹೇಗೆ ಕಣ್ಣು ತಿಕ್ತಾರಲ್ವಾ, ಹಾಗೆ ಅದು ತಿನ್ಬಾರ್ದು, ಇದು ತಿನ್ಬಾರ್ದು. ಹಾಗೆ ಸಕ್ಕರೆಯನ್ನ ತಿನ್ಬಾರ್ದು. ಸಕ್ಕರೆ ಬದಲು ನೀವು ಬೆಲ್ಲ ತಿನ್ಬಹುದು. ಸ್ವಲ್ಪ, ಏನ್ ಡೈಲಿ ಎಲ್ಲ ತಿನ್ನಲ್ಲಲ್ವಾ. ಈಗ ಶುಗರ್ ಇದ್ದವರಾಗ್ಲಿ ಯಾರೇ ಆದ್ರೂ ಡೈಲಿ ಬೆಲ್ಲ ತಿನ್ನಲ್ಲಲ್ವಾ, ಸ್ವಲ್ಪ ತಿಂತಾರೆ. ತುಪ್ಪ ತಿನ್ಬಹುದು, ಸ್ವಲ್ಪ ಆದ್ರೂ ತುಪ್ಪವನ್ನ ತಿನ್ಬೇಕು. ಹಾಗೆ ತುಪ್ಪ ಅಂದ್ರೆ ನೀವು ಡೈಲಿ ಸ್ವಲ್ಪ ಒಂದೊಂದು ಸ್ಪೂನ್ ತಿನ್ಬೇಕು. ಯಾಕೆ ಗೊತ್ತಾ? ತುಪ್ಪದಲ್ಲಿ ಜೀರ್ಣ ಆಗೋ ಶಕ್ತಿ ಇದೆ ತುಪ್ಪ. ನೀವು ಮತ್ತೆ ಹಾಲು ಇವೆಲ್ಲ ಬೇಡ. ಓಕೆನಾ? ನಿಮ್ಗೆ ಮೊಸರು, ಹಾಲು ಎಲ್ಲ ಬೇಡ. ತುಪ್ಪ ಸ್ವಲ್ಪ ತಿನ್ಬಹುದು. ಓಕೆನಾ? ಎಣ್ಣೆ ಅಂಶನೂ ಕೂಡ ಬಾಡಿಗೆ ಬೇಕು. ನಮಗ್ ಶುಗರ್ ಇದೆ ಅಂತ ಎಣ್ಣೆ ಅಂಶ ಜಾಸ್ತಿ ತಿನ್ಬಾರ್ದು ಅಂತಾರೆ, ನಿಜ. ತುಂಬಾ ತಿನ್ಬಾರ್ದು. ಎಣ್ಣೆ ಕರ್ದಿರೋದು ಈ ರೀತಿ ತಿನ್ಬಾರ್ದು. ನೀವೇನಾದ್ರೂ ತಿನ್ಬೇಕು ಅಂದ್ರೆ ಒಳ್ಳೆ ಎಣ್ಣೆ, ಕೊಬ್ಬರಿ ಎಣ್ಣೆಯಿಂದ ಆವಾಗಲೇ ಮಾಡಬೇಕು. ಅಂಥದನ್ನ ನೀವು ತಿನ್ಬಹುದು. ಮತ್ತೆ ಅದೇ ಎಣ್ಣೆ ಇಟ್ಕೊಂಡು ಮತ್ತೆ ನಾಳೆ ನಾಡ್ದು ಮಾಡೋದು, ಅದನ್ನ ತಿನ್ನೋದು ಮಾಡಬಾರ್ದು. ತಿಂಗಳಿಗೊಮ್ಮೆ ನೀವು ಎಣ್ಣೆಯಲ್ಲಿ ಕರ್ದದ್ದನ್ನ ಸಣ್ಣದ ತಿನ್ಬಹುದು. ಹಾಗೆ ಸಕ್ಕರೆ ಬೇಡ. ಇದು ಬೆಲ್ಲ ಇರುತ್ತಲ್ವಾ, ಬೆಲ್ಲನೂ ಕೂಡ ಯಾವಾಗಾದ್ರೂ ವಾರಕ್ಕೊಮ್ಮೆ ಹೀಗೆ ತಿನ್ಬೇಕು ಅನ್ಸತ್ತಲ್ವಾ. ಎಲ್ಲವನ್ನು ಬಿಟ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಎಲ್ಲನೂ ಬೇಕು ನಮ್ಮ ಬಾಡಿಗೆ. ಸಕ್ಕರೆ ಅಂಶ ಬೇಕು, ಹಾಗೆ ಉಪ್ಪಿನ ಅಂಶ ಬೇಕು, ಎಲ್ಲನೂ ಬೇಕು. ಹಾಗಾಗಿ ಯಾವುದನ್ನು ಬಿಡಬಾರ್ದು, ಎಲ್ಲವನ್ನು ತಿನ್ಬೇಕು. ಪ್ರಮಾಣ ಇದೆ ಅದಕ್ಕೆ, ಅದೇ ಪ್ರಮಾಣದಲ್ಲಿ ನಾವು ತಿನ್ಬೇಕು. ನಮ್ಮ ಶುಗರ್ ಅನ್ನು ನಾವು ಕಂಟ್ರೋಲ್ ಮಾಡ್ಕೋಬಹುದು. ಹಾಗೆ ನಮಗೆ ಶುಗರ್ ಬರದೇ ಇರೋ ಹಾಗೆ ನಾವು ಮಾಡ್ಕೋಬಹುದು. ನಾವು ಹಾಗೆ ಮತ್ತೆ ಶುಗರ್ ಇದ್ದವರಿಗೆ ಇನ್ನೊಂದು ವಿಷಯ ಹೇಳ್ತೇನೆ. ಶುಗರ್ ಇದ್ದವರಿಗೆ ತುಂಬಾ ಹಸಿವಾಗತ್ತೆ. 12 ಗಂಟೆ ಅನ್ನೋ ತನಕ ಹಸಿವೆಯಾಗಿ ತುಂಬಾ ಊಟ ಬೇಕು ಅಂತಾರೆ, ಹೊಟ್ಟೆಗೆ ತುಂಬಾ ಬೇಕು ಅಂತಾರೆ. ಆ ರೀತಿ ತಿನ್ಬಾರ್ದು ನೀವು. ಆ ರೀತಿ ನೀವು ಒಂದೇ ಸಲ ಆ ರೀತಿ ತಿನ್ಬಾರ್ದು. ಸ್ವಲ್ಪ ತಿನ್ಬೇಕು. ನೀವು ಬೆಳಿಗ್ಗೆ ಏನಾದ್ರೂ 7 ಗಂಟೆ 8 ಗಂಟೆಗೆ ತಿಂಡಿ ತಿಂದಿದ್ದೀರಿ ಅಂದ್ರೆ 11 ಗಂಟೆಗೆ ಏನಾದ್ರೂ ಸ್ವಲ್ಪ ತಿಂಡಿಯನ್ನ ತಿನ್ಕೋಬಹುದು. ಇಲ್ಲಾಂದ್ರೆ ಏನಾದ್ರೂ ಜ್ಯೂಸ್ ಕುಡಿಬಹುದು, ಜ್ಯೂಸ್ ಮಾಡ್ಕೊ ಕುಡಿಬಹುದು. ಅಂದ್ರೆ ಲಿಂಬು ಜ್ಯೂಸ್, ಹೀಗೆ ಸಕ್ಕರೆ ಬೆಲ್ಲ ಏನು ಹಾಕದೇನೆ
ಈ ರೀತಿ. ಹಾಗೆ 1 ಗಂಟೆಗೆ ನೀವು 1 ಗಂಟೆಗೆ ಊಟ ಮಾಡ್ಬೋದು. ಊಟ ಅಂದ್ರೆ ತುಂಬಾ ಜಾಸ್ತಿ ಎಲ್ಲ ಉಣ್ಬಾರ್ದು, ಇನ್ನೂ ಬೇಕು ಅನ್ಸತ್ತೆ ಆ ರೀತಿ ಉಣ್ಬಾರ್ದು. ಸರಿಯಾದ ಪ್ರಮಾಣದಲ್ಲಿ ಒಂದಿಷ್ಟು ಊಟವನ್ನ ಮಾಡಬೇಕು, ಓಕೆನಾ. ತುಂಬಾ ಉಣ್ಬಾರ್ದು, ಯಾರೇ ಆಗ್ಲಿ ತುಂಬಾ ಹೊಟ್ಟೆ ತುಂಬಾ ಉಣ್ಣೋದು ಅದು ತುಂಬಾ ಒಳ್ಳೇದಲ್ಲ. ಒಂದು ಸರಿ ಪ್ರಮಾಣ ಇದೆ, ಒಂದ್ಸಲ ಹಾಕೋತೀರಾ ಮತ್ತೊಂದು ಸ್ವಲ್ಪ ಹಾಕೊಂಡು ಉಣ್ಬಹುದು, ಈ ರೀತಿ. ಹಾಗೆ ನೀವು 4 ಗಂಟೆ ಸುಮಾರಿಗೂ ಖಾಲಿ ಹೊಟ್ಟೆ ಬಿಡಬಾರ್ದು. ಏನಾದ್ರೂ ಒಂದು, ಈಗ ಶುಗರ್ ಇದ್ದವರಿಗೆ ಶುಗರ್ಲೆಸ್ ಬಿಸ್ಕೆಟ್ ಸಿಗತ್ತೆ, ಏನಾದ್ರೂ ಒಂದು ನೀವು ಮಾಡ್ಕೋಬಹುದಲ್ವಾ ಮನೇಲಿ, ಗೋಧಿ ಹಿಟ್ಟಿಂದು ಏನಾದ್ರೂ ಒಂದು ಮಾಡಿ ಇಟ್ಕೋಬಹುದು. ಇಲ್ಲಾಂದ್ರೆ ಏನೋ ಒಂದು ಚಪಾತಿ ಇರುತ್ತೆ, ಸಣ್ಣ ದೋಸೆ ಇರುತ್ತೆ. ಈ ರೀತಿ ನೀವು 4 ಅಥವಾ 5-5:30 ಟೈಮಿಗೆ ಖಾಲಿ ಹೊಟ್ಟೆ ಬಿಡಬಾರ್ದು. ಏನಾದ್ರೂ ಒಂದು ಸಣ್ಣ ತಿನ್ಬಹುದು. ಇಲ್ಲ ಏನಾದ್ರೂ ಶೇಂಗಾ ಇಂಥವು ಕಾಳು ಕಡೆಯಲ್ಲಿ ಬರುತ್ತಲ್ವ ಅಂಥದ್ದೆಲ್ಲ ನೀವು ಏನಾದ್ರೂ ನೆನೆಸ್ಕೊಂಡು ತಿನ್ಬೋದು, ಮೊಳಕೆ ಕಟ್ಟದ್ದು. ಹೀಗೆ ಏನಾದ್ರೂ ಒಂದು ಸ್ವಲ್ಪ 5 ಗಂಟೆ ಒಳಗಡೆ ತಿನ್ಬೋದು. ರಾತ್ರಿ ಊಟಕ್ಕೆ ನೀವು ರೈಸ್ ಬೇಡ ಅಂದ್ರೆ ಏನು, ಚಪಾತಿ ಅಥವಾ ಜೋಳದ ರೊಟ್ಟಿ ಈ ರೀತಿ ನೀವು ಮಾಡ್ಕೊ ತಿನ್ಬೋದು. 8-9 ಗಂಟೆ ಒಳಗೆ ಬೇಗ ಊಟ ಮಾಡಿ ಬೇಗ ಮಲಗಬೇಕು, ಅಂದ್ರೆ ಜೀರ್ಣ ಆಗ್ಬೇಕು. ಬೇಗ ಊಟ ಮಾಡಿ ಬೇಗ ಮಲಗೋದು ಅಂದ್ರೆ 9 ಗಂಟೆ ಒಳಗೆ ಊಟ ಮಾಡಬೇಕು, 12 ಗಂಟೆ ಒಳಗಡೆ ಮಲಗಬೇಕು. ಈ ರೀತಿ ಮಾಡ್ತಾ ಬಂದ್ರೆ ನೀವು ಆಕ್ಟಿವ್ ಆಗಿರ್ತೀರಾ. ನಿಮ್ ಶುಗರು ಕೂಡ ಕಂಟ್ರೋಲ್ ಬರುತ್ತೆ. ಶುಗರ್ ಇಲ್ಲ ಅಂದ್ರೂ ಶುಗರು ಅಂದ್ರೆ ಬರಲ್ಲ, ಓಕೆನಾ. ಆದಷ್ಟು ನಾವು ತಡೆಗಟ್ಟಬಹುದು. ಈ ವಿಷಯ ಎಲ್ರಿಗೂ ಗೊತ್ತಿದೆ, ಆದ್ರೂ ಕೂಡ ನನಗೆ ಇರೋದನ್ನ ಹೇಳ್ತಾ ಇದ್ದೇನೆ. ಕೇಳ್ಕೊಂಡಿದ್ರಲ್ವಾ ಶುಗರ್ ಬಗ್ಗೆ ವಿಡಿಯೋ ಮಾಡಿ, ನಿಮ್ಗೆ ಗೊತ್ತಿರೋದು ಏನಾದ್ರೂ ಸಲಹೆ ಇದ್ರೆ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಈ ವಿಡಿಯೋನ ನಿಮ್ಮ ಎದುರಿಗೆ ಇಟ್ಟಿದ್ದೆ, ಓಕೆನಾ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿಳ್ಕೊತೇನೆ ಅಲ್ವಾ. ನಾನು ತಿಳ್ಕೊಂಡು ಇನ್ನೊಬ್ರಿಗೆ ಹೇಳ್ಬೋದು, ಓಕೆನಾ. ನೀವು ಹುಷಾರಾಗಿರಿ, ಶುಗರಿಂದ ದೂರ ಇರಿ. ಚಿಕ್ಕ ಮಕ್ಕಳಿಗೂ ಕೂಡ ಇದೇ ನಾನೀಗ ಹೇಳಿದ್ನಲ್ವ, ಇದೇ ನೀವು ರೂಢಿಯಲ್ಲಿ ಮಾಡ್ಕೋಬಹುದು. ಫುಡ್ ಇರ್ಬೋದು, ವ್ಯಾಯಾಮ ಇರ್ಬೋದು, ಯೋಗ ಇರ್ಬೋದು, ಆಕ್ಟಿವ್ ಆಗಿರೋದು. ನಾವು ಮಕ್ಕಳು ಸುಖದಲ್ಲೇ ಬೆಳೆಸಬೇಕು, ಈ ರೀತಿ ಎಲ್ಲ ಇಟ್ಕೋಬಾರ್ದು. ಅವ್ರಿಗೂ ಕೂಡ ಕೆಲಸ ಕೊಡಬೇಕು, ಮೈಂಡಿಗೆ ಕೆಲಸ ಕೊಡಬೇಕು, ದೇಹಕ್ಕೆ ಕೆಲಸ ಕೊಡಬೇಕು, ಈ ರೀತಿ ಮಾಡಬೇಕು, ಓಕೆನಾ. ಹಾಗೆ ಈ ವಿಡಿಯೋ ಮುಗಿಸ್ತೇನೆ, ಓಕೆನಾ. ತುಂಬಾ ದೊಡ್ಡ ಆಯ್ತು ಈ ವಿಡಿಯೋ. ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ ಈ ವಿಡಿಯೋ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಶೇರ್ ಮಾಡಬೇಕು, ಯಾರಿಗಾದ್ರೂ ಅನುಕೂಲ ಆಗತ್ತಲ್ವಾ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಇವೆಲ್ಲ ಬುಕ್ಕಲ್ಲಿ ಓದ್ತಾರೆ, ಮಾಡ್ತಾರೆ, ಡಾಕ್ಟರ್ ಕೂಡ ಹೇಳ್ತಾರೆ, ಆದ್ರೆ ಅದು ಅವರ ತಲೆಯೊಳಗೆ ಹೋಗೋದಿಲ್ಲ. ಕೆಲವೊಬ್ಬರಿಗೆ ಯಾರಾದ್ರೂ ಒಬ್ರು ಇಂಥ ವಿಷಯ ಹೇಳಿದಾಗ ಅದು ತಲೆಯೊಳಗೆ ಇರುತ್ತೆ, ಹೀಗೆಲ್ಲ ಇರುತ್ತೆ. ನನಗೂ ಅಷ್ಟೇ, ಕೆಲವೊಬ್ರು ಏನಾದ್ರೂ ಹೇಳಿದ್ರೆ ತಲೆಗೆ ಹೋಗಲ್ಲ. ನಾನು ಕೆಲವೊಬ್ರದ್ದು ಮಾತು ತುಂಬಾ ಇಷ್ಟಪಡ್ತೇನೆ, ಅವ್ರು ಏನೇ ಹೇಳಿದ್ರು ನನ್ನ ತಲೆಯೊಳಗೆ ಇರುತ್ತೆ, ಹೀಗೆಲ್ಲ ಇರುತ್ತಲ್ವಾ. ಹಾಗಾಗಿ ಈ ವಿಡಿಯೋವನ್ನ ನೀವು ಶೇರ್ ಮಾಡಿ, ಅವರಿಗೆ ಇಷ್ಟ ಆದ್ರೆ ತಲೆಯಲ್ಲಿ ಇಟ್ಕೋತಾರೆ. ನಂದು ಈ ಶುಗರ್ ಬಗ್ಗೆ ಹೇಳಿದ್ನಲ್ವಾ, ಅದು ತಲೆಯಲ್ಲಿ ಇಟ್ಕೋತಾರೆ ಇಷ್ಟ ಅಂದ್ರೆ, ಓಕೆನಾ. ಇಷ್ಟ ಇಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ. ಉಪಯೋಗ ಆಗತ್ತೆ ಅನ್ಕೊಂಡಿದ್ದೇನೆ ಜನರಿಗೆ, ಓಕೆನಾ. ಈ ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.